ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್ಸ್. ನೋಡ್ತಾ ಇದ್ದೀರಲ್ಲ ರೆಡ್ ರೋಸಸ್ಸು ಎಷ್ಟು ಚೆನ್ನಾಗಿದೆ ಅಂತ. ನಾನು ಇದು ಟೆರೆಸ್ ಗಾರ್ಡನ್ ಮೇಲೆ ಇಕ್ಕಿದ್ದೀನಿ. ನೋಡಿ, ಇಲ್ಲಿ ಪಿಂಕ್ ಕಲರ್ ರೋಸು, ಇದು ಕೂಡ ಗುತ್ತಿ ಗುತ್ತಿಯಾಗಿ ಬಿಡ್ತಾ ಇದೆ. ಇವತ್ತು ಏನು ವಿಡಿಯೋ ಅಂದರೆ ಕನಕಾಂಬರ ಹೂವು ಬಿಡಿಸೋದು ಮತ್ತು ಕಟ್ಟೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ರೋಸು. ನನಗಂತೂ ಈ ರೋಸು ತುಂಬ ಇಷ್ಟ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಹಾಕ್ಕೊಂಡು ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಕನಕಾಂಬರ ಹೂವು ಬಿಡಿಸ್ತಾ ಇದ್ದೀನಿ. ಮತ್ತು ನಾನು ಇನ್ನೊಂದು ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನಂದರೆ, ನಾನು ಸ್ಯಾರಿ ಕುಚ್ಚು ಕೂಡ ಹಾಕ್ತೀನಿ. ನಿಮಗೆ ಯಾವುದಾದ್ರೂ ಡಿಸೈನ್ ಬೇಕು, ನಾನು ಕಲಿಬೇಕು ಅಕ್ಕ ಹೇಳ್ಕೊಡಿ ಅಂದರೆ ನಾನು ಆ ವಿಡಿಯೋ ಕೂಡ ತೆಗೆದು ಅಪ್ಲೋಡ್ ಮಾಡ್ತೀನಿ. ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾಕೆ ಸ್ಯಾರಿ ಕುಚ್ಚು ಕೂಡ ಹಾಕೋದು ಕಲಿಸ್ಕೊಡಿ ಅಂತ. ನಾನು ಅದನ್ನು ಕೂಡ ವಿಡಿಯೋ ಹಾಕ್ತೀನಿ. ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್, ಈ ಥರ ಡಿಸೈನ್ ನಮ್ಗೆ ಸ್ವಲ್ಪ ಹೇಳ್ಕೊಡಿ ಅಕ್ಕ ಅಂತಂದು ಕೂಡ ಆ ಡಿಸೈನ್ ನಾನು ಹೇಳ್ಕೊಡ್ತೀನಿ. ಓಕೆ, ಇವಾಗ ಕನಕಾಂಬರ ಎಲ್ಲ ಬಿಡಿಸಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಮಳೆ ಬಿದ್ದಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಕನಕಾಂಬರ ಬಿಡಿಸೋದು ತುಂಬ ಕಷ್ಟ ಅನಿಸ್ತಾ ಇದೆ. ಆದರೂ ಏನು ಮಾಡೋಕ್ಕಾಗಲ್ಲ, ಬಿಡಿಸ್ಬೇಕು. ನಾನು ಟೆರೆಸ್ ಗಾರ್ಡನ್ ಮೇಲೆ ಬಂದು ಸೂಜಿ ಮಲ್ಲಿಗೆ ಗಿಡ, ಕನಕಾಂಬರ ಗಿಡ, ಕರ್ಬೇವಿನ ಸೊಪ್ಪು ಗಿಡ, ಆಮೇಲೆ ದ್ರಾಕ್ಷಿ ಗಿಡ, ಡ್ರ್ಯಾಗನ್ ಫ್ರೂಟು ಅದು ಕೂಡ ಇಕ್ಕಿದ್ದೀನಿ. ಆಮೇಲೆ ಇನ್ನೇನು ಇಕ್ಕಿದ್ದೀನಿ, ರೋಸಸ್ಸು ಒಂದು 3-4 ಇದ್ದಾವೆ. ಮತ್ತು ಚಾಮಂತಿ ಗಿಡ ತುಂಬ ಇಕ್ಕಿದ್ದೀನಿ. ಮತ್ತು ಸೊಪ್ಪು ಕೂಡ ಹಾಕಿದ್ದೀನಿ. ಮಲ್ಲಿಗೆ ಗಿಡಗಳು, ಗುಂಡ್ಮಲ್ಲಿಗೆ ಗಿಡ, ಆಮೇಲೆ ನೋಡಿ ಅದು ಚಾಮಂತಿ ಗಿಡ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಹೂವು ಬಿಟ್ಟಿಲ್ಲ ಫ್ರೆಂಡ್ಸ್. ವರಲಕ್ಷ್ಮಿ ಹಬ್ಬಕ್ಕೆ ಅಷ್ಟೊತ್ತಿಗೆ ಬಿಡ್ಬೋದು ಅಂದ್ಕೊಂಡಿದ್ದೀನಿ. ಅಷ್ಟೊತ್ತು ಬಿಟ್ಟರೆ ನನಗೆ ಹೂವು ಏನು ಬರ ಇರಲ್ಲ ವರಲಕ್ಷ್ಮಿ ಹಬ್ಬಕ್ಕೆ. ಅದೆಲ್ಲ ಚಾಮಂತಿ ಗಿಡಗಳೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ ಕಡೆ ಕೂಡ ಕನಕಾಂಬರ ಇದೆ, ಅದು ಕೂಡ ಬಿಡಿಸ್ಕೊಬೇಕು. ಮತ್ತು ಈ ಪಿಂಕ್ ಕಲ್ಲರು ರೋಸ್ ಫ್ರೆಂಡ್ಸ್, ಇದು ಅಷ್ಟೇ ಗುತ್ತಿಯಾಗಿ ಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಈ ಕಡೆ ಕೂಡ ಕನಕಾಂಬರ ಇದೆ, ಅದನ್ನು ಕೂಡ ಬಿಡಿಸ್ಕೊಳ್ಳೋಣ. ನೋಡಿ, ಇದೇನು ಗಿಡ ಅಂತ ಹೇಳಿ. ಇದು ಏನು ಗಿಡ ಅಲ್ಲ ಫ್ರೆಂಡ್ಸ್, ದ್ರಾಕ್ಷಿ ಗಿಡ. ನಾನು ತಂದು ಒಂದು 6 ತಿಂಗಳಾಯಿತು. ಇನ್ನು ಕಾಯಿ ಹಣ್ಣು ಏನು ಬಿಟ್ಟಿಲ್ಲ. ನೋಡಬೇಕು ಇನ್ನು ಯಾವಾಗ ಬಿಡ್ತೈತೆ ಅಂತ. ಇದೆಲ್ಲ ಚಾಮಂತಿ ಗಿಡಗಳೇ. ಇವಾಗ ಸೂಜಿ ಮಲ್ಲಿಗೆ ಕೂಡ ಸ್ಟಾಪ್ ಆಗಿದೆ, ಯಾಕಂದರೆ ನಾನು ಕಟ್ ಮಾಡಿದ್ದೀನಿ ಒಂದು 15 ಡೇಸು. ಆಮೇಲೆ ಅದರಲ್ಲಿ ಕೂಡ ಹೂವು ಬರುತ್ತೆ, ಅದು ಕೂಡ ವರಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ. ನೋಡಬೇಕು. ಅದು ವರ್ಷ ಪೂರ್ತಿ ಇರುತ್ತೆ ಫ್ರೆಂಡ್ಸ್. ಒಂದು 15 ದಿವಸ ಗ್ಯಾಪ್ ಇರುತ್ತೆ. ಇನ್ನು ಬಿಟ್ಟರೆ ನಾವು ಕಟ್ ಮಾಡಿದಾಗ ಮಾತ್ರ ಒಂದು 15 ದಿವಸ 20 ದಿವಸ ಹೂವು ಇರಲ್ಲ. ಅದು ಬಿಟ್ಟರೆ ಇನ್ನು ಯಾವಾಗಲೂ ಹೂವು ಇರುತ್ತೆ ಗಿಡದಲ್ಲಿ. ಇದು ಲೇಡೀಸ್ ಕನಕಾಂಬರ ಫ್ರೆಂಡ್ಸ್, ಮಾಮೂಲಿ ಕನಕಾಂಬರ ಅಲ್ಲ. ಇದು ತುಂಬ ಚೆನ್ನಾಗಿರುತ್ತೆ, ಒಂಥರ ರೆಡ್ಡಿಶ್, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕೆ. ಇದು ತೋಟ ಉದ್ದ ಇರುತ್ತೆ, ನಮ್ಮ ಕನಕಾಂಬರ ಥರ ಶಾರ್ಟ್ ಆಗಿರಲ್ಲ, ತುಂಬ ಉದ್ದಕ್ಕಿರುತ್ತೆ. ಇನ್ನೂ ಇದ್ದಾವೆ, ಅದನ್ನು ಕೂಡ ಕಿತ್ಕೊಳ್ಳೋಣ. ನೋಡಿ, ಗೆನ್ನೇರಿ ಹೂವು ಕೂಡ ಇದೆ, ಅದನ್ನು ಕೂಡ ಬಿಡಿಸ್ಕೊಳ್ಳೋಣ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಈ ಹೂವು ಶುಕ್ರವಾರ ಕೀಳ್ತಾ ಇರೋದು, ಪೂಜೆಗಾಗುತ್ತೆ ಅಂತ ಎಲ್ಲ ಹೂವನ್ನು ಬಿಡಿಸ್ಕೊತಾ ಇದ್ದೀನಿ. ನಾನು ಶುಕ್ರವಾರ ಮತ್ತು ಭಾನುವಾರ ಅಂದರೆ ಭಾನುವಾರ ಕಿತ್ತಿಕ್ತೀನಿ, ಸೋಮವಾರ ಮುಡಿಸ್ತೀನಿ ದೇವ್ರಿಗೆ. ಆಮೇಲೆ ಗುರುವಾರ ಕಿತ್ತಿ ಕಟ್ಬಿಟ್ಟು ಹಾಕ್ತಾಯಿದ್ದೆ. ಮಳೆ ಇರೋದ್ರಿಂದ ನಾನು ಗುರುವಾರ ನೆನ್ನೆ ಕೀಳೋಕ್ಕಾಗಿಲ್ಲ, ಅದಕ್ಕೋಸ್ಕರ ಶುಕ್ರವಾರ ಎಲ್ಲ ಕಿತ್ತಿ ದೇವ್ರಿಗೆ ಹಾಕೋಣ ಅಂತ ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ದೀನಿ. ರೋಸಸ್ಸು, ಗೆನ್ನೇರಿ ಹೂವು, ಕನಕಾಂಬರ ಹೂವು ಎಲ್ಲನೂ. ಆಯಿತು, ಕನಕಾಂಬರ ಕಿತ್ತಿದ್ದೆಲ್ಲ ಆಯಿತು. ಇವಾಗ
ಈ ಪಿಂಕ್ ಕಲರ್ ರೋಸ್ ಕೂಡ ಕಿತ್ಕೊಳ್ಳೋಣ. ಇದು ಬಟನ್ ರೋಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ನಮ್ಮೂರ ಸೈಡಿನಿಂದ ತಂದಿರೋದೆ ನಾನು. ನೋಡಿ ಇದು ಒಂಥರ ಲೈಟ್ ಪಿಂಕ್ ಕಲ್ಲರು, ಇದು ಚೆನ್ನಾಗಿರುತ್ತೆ. ಇದನ್ನು ಕೂಡ ಕಿತ್ಕೊತಾ ಇದ್ದೀನಿ ನೋಡಿ. ಇದು ಫುಲ್ ಪಿಂಕ್ ಕಲರ್ ಫ್ರೆಂಡ್ಸ್. ಅದು ಹೂವು ಬಿಟ್ಟ ಮೇಲೆ ತೋರಿಸ್ತೀನಿ. ಇದು ಪಿಂಕ್ ಕಲರೇ, ಲೈಟ್ ಕಲರು, ತುಂಬ ಏನು ಅಷ್ಟೊಂದು ಇದೇನಿಲ್ಲ. ಇದು ಆರೆಂಜ್ ಕಲರು, ಆಲ್ರೆಡಿ ತೋರಿಸಿದ್ದೀನಿ ಆ ಗಿಡ. ಓಕೆ ಫ್ರೆಂಡ್ಸ್, ಕೆಳಗಡೆ ಬಂದೆ. ಇವಾಗ ಹೂವನ್ನೆಲ್ಲ ಕಟ್ಟೋಣ. ನೋಡಿ ಎಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ರೋಸು, ಕನಕಾಂಬರ ಎಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ಮಳೆ ಬಿದ್ದಿದೆ ಅಲ್ಲ, ನೀರು ಹಂಗೆ ಇದೆ. ಇವಾಗ ನೋಡಿ ರೋಸ್ ಎಲ್ಲ ಆ ಪ್ಲೇಟ್ಗೆ ಹಾಕೊತೀನಿ ಮತ್ತು ಕನಕಾಂಬರ ಕಟ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ. ಏನಾದ್ರೂ ನಮ್ಮ ಕೈಯಲ್ಲಿ ಬೆಳೆಸಿ, ನಮ್ಮ ಕೈಯಲ್ಲಿ ಕಿತ್ತು, ನಮ್ಮ ಕೈಯಲ್ಲಿ ಕಟ್ಟಿ, ನಮ್ಮ ಕೈಯಲ್ಲಿ ಮುಡಿಸಿದ್ರೆ ದೇವ್ರಿಗೆ ಅದೊಂಥರ ನೆಮ್ಮದಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗೆನ್ನೇರಿ ಹೂವು ಕೂಡ ಬೇರೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಬೇರೆ ಇಡ್ತಾಯಿದ್ದೀನಿ. ರುದ್ರಾಕ್ಷಿನೂ ಒಂದು 4-5 ಇತ್ತು, ಅದು ಕೂಡ ಕಿತ್ಕೊಂಡ್ಬಂದಿದ್ದೆ, ಅದನ್ನು ಕಟ್ಟಿ ದೇವ್ರಿಗೆ ಹಾಕ್ತೀನಿ. ನೋಡಿ ಕನಕಾಂಬರ ಇಷ್ಟೊಂದಿದ್ದಾವೆ. ಇನ್ನು ಬುಧವಾರ ಕಿತ್ತಿದ್ದು ಕೂಡ ಸ್ವಲ್ಪ ಇದೆ ಬಾಕ್ಸಲ್ಲಿ, ಅದನ್ನು ಕೂಡ ಸೇರಿಸಿ ಕಟ್ಬಿಡ್ತೀನಿ. ಎಲ್ಲ ಕಟ್ಟರೆ ಒಂದು ಮೊಳ ಅಷ್ಟು ಆಗ್ತೈತೆ, ಕಳ್ಸ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇದು ಹೂವು ಕಟ್ಟೋ ದಾರ ಖಾಲಿಯಾಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಬಟ್ಟೆ ಹೊಲಿಯೋ ದಾರನೇ ತಗೊಂಡಿದ್ದೀನಿ. ನೋಡಿ ಇದು ಬಾಕ್ಸಲ್ಲಿ ಸ್ವಲ್ಪ ಇದೆ, ಇದು ಬುಧವಾರ ಕಿತ್ತಿರೋದು. ಇದನ್ನು ಕೂಡ ನಾನು ಕಟ್ಟೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಇದು ಸೇರಿಸಿ ಕಟ್ಬಿಟ್ಟು ದೇವ್ರಿಗೆ ಹಾಕೋಣ ಅಂದ್ಬಿಟ್ಟು ಇದನ್ನು ತೆಗೆದು ಹಾಕ್ಕೊತೀನಿ. ನಾವು ಬೆಳೆಸಿ ಕೀಳೋ ಹೂವು ತುಂಬ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್. ಅದು 2 ದಿವಸ ಆಗಿದ್ರೂ ಕೂಡ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ಆ ಹೂವು ಕೂಡ. ಅದೇ ನಾವು ಅಂಗಡಿಲಿ ತೊಗೊಂಬರೋದಾದರೆ 2 ದಿವ್ಸಗಳೆಲ್ಲ ಒಣ್ಕೊಂಬಿಡ್ತವೆ. ಅದೇನು ಹಂಗಿಲ್ಲ, ಕಟ್ಟೋಕೆ ಆಗೋ ಥರನೇ ಇತ್ತು. ನೋಡಿ ಈ ಥರ 2 ಹೂವು ಇಟ್ಬಿಟ್ಟು ಕೆಳಗಡೆ ಒಂದು ಸುತ್ತ ತಂದು ಈ ಥರ ಮೇಲೆ ಈ ಥರ ಕಟ್ಟೋದು. ಆಲ್ರೆಡಿ ನಾನು ಹಿಂದಿನ ವೀಡಿಯೋದಲ್ಲೂ ಎಲ್ಲ ಹೂವು ಕಟ್ಟೋದು ಹೇಗೆ ಅಂತ ತೋರಿಸಿದ್ದೀನಿ. ಇವಾಗ ಸುಮ್ಮನೆ ನೋಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.
ಇದೇ ಥರ ಎಲ್ಲ ಹೂವನೂ ಕಟ್ಕೊಂಡು ಹೋಗಬೇಕು. ಓಕೆ ಫ್ರೆಂಡ್ಸ್, ಎಲ್ಲ ಹೂವು ಕಟ್ಟಿದ್ದಾಯಿತು ನೋಡಿ. ಒಂದು ಮೊಳ ಅಷ್ಟು ಹೂವು ಬಂದಿದೆ, ಕನಕಾಂಬರ ಹೂವು. ರೋಸಸ್ಸು ಮತ್ತು ಇದು ಗೆನ್ನೇರಿ ಹೂವನೂ ಕಟ್ಟಿದ್ದೀನಿ. ಎಲೆ ಎಲ್ಲ ಹಾಕಿ ಚೆನ್ನಾಗಿ ಕಟ್ಟಿದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.